ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ BJP ಪಕ್ಷ, ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತನ್ನ ತೀರ್ಮಾನವನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡ್ತಾನೆ ಅಂತಕ್ಕಂಥ ತೀರ್ಮಾನವನ್ನು ಈ ವಿಧಾನ ಪರಿಷತ್ತಿನ ಚುನಾವಣೆ ತೋರಿಸಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಒಂದು ಕಡೆಗೆ ವಿಪ್ ಕೊಟ್ಕೊಂಡು ನಾವು ಇದನ್ನು ಗೆದ್ದೇ ತೀರಬೇಕು ಅಂತಲ್ಲಿ ಕ್ರಾಸ್ ವೋಟಿಂಗ್ ಆಗೋದು. ನಾನು ಈ ಪಕ್ಷದ ಚಿಹ್ನೆ ಮೇಲೆ ನಾನು ಗೆದ್ದಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಈ ಪಕ್ಷ ನನಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಈ ಪಕ್ಷವನ್ನು ನಾನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಾದ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ. ಇದರ ಮಧ್ಯದಲ್ಲಿ ಇವತ್ತು ರಾಜಕಾರಣ ಅಂದರೆ ಇವತ್ತು ಬಿಸ್ನೆಸ್ ಅನ್ನೋ ಮಟ್ಟಕ್ಕೆ ಆಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧಗಳು. ಇದನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥವ್ರಿಗೆ ನಾನಿವತ್ತು ಪ್ರಶ್ನಿಸಬೇಕಾಗತ್ತೆ ಮತ್ತು ಇದನ್ನು ಅವರು ಉತ್ತರಿಸಬೇಕಾಗುತ್ತೆ. ಯಾಕಂದರೆ ಇಟ್ ಈಸ್ ಅ ನಂಬರ್ ಗೇಮ್. ನಮಗೆ ಕ್ಲಿಯರ್ ಕಟ್ಟಾಗಿ ಇವತ್ತು ನಂಬರ್ ಗೇಮ್ ಇತ್ತು. ಇಷ್ಟೇ ಓಟಲ್ಲಿ ನಾವು ಗೆಲ್ತೀವಿ, ಇಷ್ಟೇ ಓಟಲ್ಲಿ ನಾವು ಗೆಲ್ಲಿಸಬೇಕು ನಮ್ಮ ಪರಿಸ್ಥಿತಿಗೆ. ಅದೇ ರೀತಿಯಲ್ಲಿ NDA ಮಿತ್ರಪಕ್ಷವಾಗಿರ್ತಕ್ಕಂಥ JDSನ ಅಭ್ಯರ್ಥಿನೂ ಕೂಡ ನಾವು ಗೆಲ್ಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿತ್ತು. ಒಂದು ವೇಳೆ ನಮಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನಾವು ಟೋಟಲ್ ಫೈಟಲ್ಲಿ ಪ್ರಿಫರೆನ್ಷಿಯಲ್ ವೋಟಲ್ಲಾದರೂ ನಾವು ಬರ್ತಕ್ಕಂಥದ್ದಕ್ಕೆ ನಮಗೆ ಎಲ್ಲದಕ್ಕೂ ಕೂಡ ಅವಕಾಶಗಳಿತ್ತು. ಬಟ್ ಈ ಲೆಕ್ಕವನ್ನು ಪೂರ್ಣವಾಗಿ ತಲೆಕೆಳಗ ಮಾಡಿರ್ತಕ್ಕಂಥದ್ದು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಈ ಪರಿಷತ್ತು ಚುನಾವಣೆ ಮಾಡಿದೆ. ನನ್ನ ವಿನಂತಿ, ನಮ್ಮ ವರಿಷ್ಠರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಕರ್ನಾಟಕ ರಾಜ್ಯ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಿಂದ ನಲುಗಿದೆ. ಇವತ್ತು ನಾವು ಕರೆಕ್ಟಾಗಿ ಒಂದು ಡಿಸಿಷನ್ಸ್ನ BJP ಪಕ್ಷ ಇವತ್ತು ತಗೊಂಡ್ರೆ ನಾವು 2028ಕ್ಕೆ ನಡೀತಕ್ಕಂಥ ಚುನಾವಣೆಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಅಧಿಕಾರಕ್ಕೆ 140-150ವರೆಗೂ ನಾವು ಟಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಲೀಡರ್ ಆಫ್ ದ ಅಪೋಸಿಷನ್ಸ್ ಇರ್ಬೋದು, ಅಥವಾ ಕೌನ್ಸಿಲಿನ ಲೀಡರ್ಸ್ ಇರ್ಬೋದು, ಅಥವಾ ರಾಜ್ಯದ ಅಧ್ಯಕ್ಷರ BJP ಪಕ್ಷದ ಅಧ್ಯಕ್ಷ ಸ್ಥಾನ ಇರ್ಬೋದು, ಮತ್ತು ಪದಾಧಿಕಾರಿಗಳನ್ನು ಎಲ್ಲದೂ ಕೂಡ ಇವತ್ತು ನಾವು ಕಾಂಗ್ರೆಸ್ ನೋಡಿ ನಾವೇನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡೋದಿಲ್ಲ. ಆದರೆ BJP ಇವತ್ತು ಏನು ತನ್ನ ಯಶಸ್ಸಿನ ಹಾದಿಯನ್ನು ವೆಸ್ಟ್ ಬೆಂಗಾಲ್ ತೋರಿಸಿದೆ, ಅಸ್ಸಾಮಲ್ಲಿ ತೋರಿಸಿದೆ, ಬಿಹಾರಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನ ಜೊತೆಗೂಡಿಸ್ಕೊಂಡು ಮಾಡಿದೆ, ಉತ್ತರ ಪ್ರದೇಶದಲ್ಲಿ ಇದು ಏನು ಮಾಡಿದೆ, ಮತ್ತು ಇವತ್ತು ನಾನಾ ರೀತಿಯಲ್ಲಿ ಇವತ್ತು ಕೇಂದ್ರದ ಸರ್ಕಾರವನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ನಮ್ಮ ಲೋಕಸಭಾ ಸದಸ್ಯರುಗಳು ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ವಾದವನ್ನು ಮುಂದಿಟ್ಕೊಂಡು, ದೇಶವನ್ನು ಮುಂದಿಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದನ್ನು ನಾವು ಕರ್ನಾಟಕದಲ್ಲೂ ಸ್ಥಾಪನೆ ಮಾಡಬೇಕು ಅನ್ನೋದಾದರೆ, ಒಂದು ನನ್ನ ರಿಕ್ವೆಸ್ಟು, ಯಾರ್ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರಾಮಾಣಿಕತೆಯನ್ನು ಮತ್ತು ಪಕ್ಷನಿಷ್ಠೆಯನ್ನು ತೋರಿಸಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ತಗೊಬರ್ಬೇಕು ವಾಪಸ್ ಒಂದು. ಮತ್ತು ಇಂಥವರಿಗೆ ಅವಕಾಶವನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಅವ್ರನ್ನ ಮಾಡ್ತೀರಿ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್, ಬಿಕಾಸ್ ವಿಲ್ ಬಿ ಎ ವೆರಿ ಪವರ್ಫುಲ್ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಇರ್ತಾರೆ ಅಂತೇಳಿ ನನ್ನ ಇಚ್ಛೆ ಇದೆ. ನಮ್ಮ ಇಚ್ಛೆನೂ ಕೂಡ ಇದೆ. ಕರ್ನಾಟಕ ಇವತ್ತು ಬಯಸ್ತಾ ಇದೆ ಒಬ್ಬ ಏಬಲ್ ಇವರು ಇರಬೇಕು ಅಂತೇಳಿ. ಅಶೋಕರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತನಾಡಬೇಕು ಅಂತಲ್ಲ, ಅವರು ಇರ್ತಕ್ಕಂಥದ್ದು ಒಂದು ಕಡೆಗೆ ಇದ್ದೇ ಇದ್ದಾರೆ, ನಾಯಕರುಗಳಾಗಿ ಇದ್ದಾರೆ. ಆದರೆ ಇವತ್ತು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥ ಪಕ್ಷನಿಷ್ಠೆ ಏನಿದೆ ಅದನ್ನು ಇದು ಮಾಡಬೇಕು. ಮತ್ತು ಅಲ್ಪ ಸ್ವಲ್ಪ ತಪ್ಪಾಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಒಂದು ಕ್ಷಮಾದಾನ ಥರ ನಾವು ಇಂಥವ್ರು ಕಾರ್ಯಕರ್ತರೇ ಬೇಕು ಅದನ್ನು ದೊಡ್ಡತನದಿಂದ ನೋಡಿದರೆ ಭಾಳ ಉತ್ತಮ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಈ ವ್ಯಾಪಾರವನ್ನು, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಇವತ್ತು ಮಾಡಿಬಿಟ್ಟು ನಮ್ಮ ಪರಿಷತ್ನಲ್ಲಿ ಈ ಥರ ಮುಖಭಂಗವನ್ನು ಮಾಡ್ಕೊಂಡಿದ್ದಾರೆ. ಇದೇ ಹೆಚ್ಚು ಕಡಿಮೆ ಹಿಂಗೆ ಮಾಡಿದ್ರು ಅಂದರೆ 7 ಸ್ಥಾನವನ್ನು ಕಾಂಗ್ರೆಸ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜೊತೆಗೆ ಅಡ್ಜಸ್ಟ್ ಆನಂದೆ ಈ 7 ಇವರು ಕೊಟ್ಟಿದ್ರೂ ಆಶ್ಚರ್ಯ ಆಗ್ತಿರಲಿಲ್ಲ. ಅಂಥ ಪರಿಸ್ಥಿತಿಯನ್ನು ಇವರು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇದು ಅಕ್ಷಮ್ಯ. ಇದು ಪಕ್ಷ ವಿರೋಧ ಚಟುವಟಿಕೆಗಳಾಗ್ತವೆ ಯಾರೇ ಕ್ರಾಸ್ ವೋಟ್ ಮಾಡಿದ್ರು. ಮತ್ತು ಇದನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥ ಇದನ್ನು ಒಂದು ಆತ್ಮಾವಲೋಕನೂ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಒಂದು ತನಿಖೆನೂ ಕೂಡ ಆಗಬೇಕಾಗುತ್ತೆ. ಯಾವ ರೀತಿಯಾಗಿ ಈ ಒಂದು ಆಂತರಿಕವಾಗಿರ್ತಕ್ಕಂಥ ನಮ್ಮ ತನಿಖೆ, ಪಕ್ಷದೊಳಗಿನ ತನಿಖೆ ಆಗಬೇಕಾಗುತ್ತೆ. ಹೇಗೆ ಇದು ಡಿರೇಲ್ ಆಗಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಡಬೇಕು.